जय श्री राम, जय श्री राम, जय श्री राम। राम लक्ष्मण जानकी, राम लक्ष्मण जानकी। ಎಲ್ಲ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರಿಗೆ, ಎಲ್ಲ ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ವೇದಿಕೆ ಮೇಲೆ ಉಪಸ್ಥಿತರಿರುವ ಗಂಗಾವತಿಯ ತಹಸೀಲ್ದಾರ್ ಆಗಿರುವ ನಾಗರಾಜ್ ಅವರಿಗೆ ಮತ್ತು ಬಳ್ಳಾರಿ, ಕೊಪ್ಪಳ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನನ್ನ ಎಲ್ಲ ಪ್ರೀತಿಯ ಹನುಮತ್ ಭಕ್ತರಿಗೆ, ರಾಮ ಭಕ್ತರಿಗೆ ಎಲ್ರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ನನ್ನ ಶಿರಸ್ಸನ್ನ ತಲೆಬಾಗಿಸಿ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಇವತ್ತು ಇಡೀ ನಮ್ಮ ಈ ಗಂಗಾವತಿ ಕ್ಷೇತ್ರದಲ್ಲಿ ಜನ್ಮ ತಾಳಿರುವಂತ ಪ್ರತಿಯೊಬ್ಬರೂ ಕೂಡ ಪುಣ್ಯವಂತರು. ವಿಶೇಷವಾಗಿ ಇವತ್ತೇನು ನೂರಾರು ವರ್ಷಗಳ ಕನಸು ನಮ್ಮ ಭಾರತ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಸ್ಥಾಪನೆ ಆಗಬೇಕು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಏನು ನೂರಾರು ಕೋಟಿ ಭಾರತೀಯರ ಕನಸೇನಿತ್ತು, ಆ ಕನಸು ಇವತ್ತು ನನಸಾಗಿರುವಂಥದ್ದು. ವಿಶೇಷವಾಗಿ ರಾಮನ ಮಂದಿರ ನಿರ್ಮಾಣ ಆಗಿ ರಾಮನ ಆ ಬಾಲರಾಮನ ರೂಪದಲ್ಲಿ ಮೂರ್ತಿಯನ್ನೇನು ಪ್ರತಿಷ್ಠಾಪನೆ ಆಗಿರುವಂಥದ್ದು. ಹನುಮ ಹುಟ್ಟಿರೋದು ನಮ್ಮ ಕನ್ನಡ ನಾಡಲ್ಲಿ, ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಈ ಕಿಷ್ಕಿಂಧ ನಗರಿಯಲ್ಲಿ ನಮ್ಮ ಕಣ್ಮುಂದೆ ಇರುವಂತ ಹನುಮಂತ. ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅಂದ್ರೆ ಅತ್ಯಂತ ಸಂತೋಷ ಪಡುವ ವ್ಯಕ್ತಿ ಯಾರಾದ್ರೂ ಇದ್ರೆ ಆ ರಾಮ ಭಕ್ತ ಹನುಮ. ಆ ಹನುಮ ಜನ್ಮಸ್ಥಳದಲ್ಲೇ ಆ ಭಗವಂತನ ಒಂದು ತಟದಲ್ಲಿ ನಾವೆಲ್ಲರೂ ಕೂಡ ಕುಂತು ಇವತ್ತೆಲ್ಲ ಕೂಡ ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರಿಯಾಗಿ ಹೋಮ ಹವನಗಳು, ತ್ರಿಕಾಲ ಪೂಜೆಗಳು ಮತ್ತು ಅಲ್ಲಿ ರಾಮನ ಪ್ರತಿಷ್ಠಾಪನೆ ಆಗುವಂತ ಆ ಸಂದರ್ಭದಲ್ಲೇ ಇವತ್ತು ಮಹಾಮಂಗಳಾರತಿ ಇಲ್ಲಿ ಹನುಮನಿಗೆ ಮಾಡೋದ್ರ ಜೊತೆಗೆ ಹನುಮನ ಮುಂದೆನೆ LED ಸ್ಕ್ರೀನ್ ಪ್ಲೇ ನಲ್ಲೇ ರಾಮನ ಮೂರ್ತಿಯನ್ನ ಹನುಮ ಕೂಡ ನೋಡಿ ಹನುಮಂತನ ಸಮಕ್ಷಮದಲ್ಲೇ ರಾಮನಿಗೂ ಮಹಾಮಂಗಳಾರತಿ ಆಗಿದ್ದು, ಅದರಲ್ಲಿ ತಾವೆಲ್ಲರೂ ಕೂಡ ನಾವು ಪಾಲ್ಗೊಂಡಿದ್ದು, ಜನ್ಮದ ಎಷ್ಟೋ ನಾವು ಪುಣ್ಯ ಮಾಡ್ಕೊಂಡಿದ್ರೇನೆ ಈ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ. ವಿಶೇಷವಾಗಿ ನಾನು ಚಿಕ್ಕಿಂದಿನಿಂದ ಕೂಡ ನಿಮ್ಗೆಲ್ಲ ಕೂಡ ಹೇಳಿರುವಂತ ಒಂದು ವಿಷಯ, ನನ್ನ ತಂದೆ ತಾಯಂದಿರು ಒಬ್ಬ ಸಾಮಾನ್ಯ ಒಂದು ಪೊಲೀಸ್ ಕುಟುಂಬದಲ್ಲಿ ನಾನು ಹುಟ್ಟಿದ್ರು ಕೂಡ ತಂದೆಗೆ ಹೊಸಪೇಟೆಯಲ್ಲೇ 9 ವರ್ಷ ಅವರು ಕೆಲಸ ಮಾಡಿದ್ದು. ಪ್ರತಿ ತಿಂಗಳು ಕೂಡ ನಮ್ಮನ್ನ ಕರ್ಕೊಂಡು ಬಂದು ಏನು ಈ ಒಂದು ಅಂಜನಾದ್ರಿ ಹಂಪಿಯಲ್ಲಿ ನಿರಂತರವಾಗಿ ನಮ್ಮನ್ನ ಅವರು ಸುತ್ತಾಡಿಸ್ತಾ ಇದ್ರು. ಅವತ್ತು ನಮಗೆ ಇದರ ಮಹತ್ವ ಗೊತ್ತಿದ್ದಿಲ್ಲ, ಏನೋ ಕತೆಗಳು ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದೀವನ್ನೋ ಚಿಕ್ಕ ವಯಸ್ಸದು. ಆದರೆ ಇವತ್ತು ನಾನು ಇದೇ ಪುಣ್ಯಕ್ಷೇತ್ರದಲ್ಲಿ ನನ್ನ ರಾಜಕೀಯ ಮರುಜನ್ಮ ಪಡ್ಕೊಂಡಿದ್ದು. ಇವತ್ತು ನನ್ನ ಮಾಧ್ಯಮ ಸ್ನೇಹಿತರನ್ನ ಕೇಳ್ತಾ ಇದ್ರು, ನೀವು ಇವತ್ತು ಇಂಥ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗೋ ಈ ಸುಸಂದರ್ಭದಲ್ಲಿ ಇಲ್ಲಿ ಶಾಸಕರಾಗಿ ಹನುಮಂತನಿಗೆ ಇವತ್ತು ನೀವು ಸೇವೆ ಮಾಡ್ತಾ ಇದ್ದೀರಿ, ಏನಂತೀರಿ ಅಂತ ಹೇಳಿ. ಯಾಕಂದ್ರೆ ನನ್ನ ಕನಸು ಮನಸ್ಸಲ್ಲಿ ಕೂಡ ಗಂಗಾವತಿಯಲ್ಲಿ ಬಂದು ನಾನು ಶಾಸಕನಾಗ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ಆ ಭಗವಂತ ನನ್ನ ಬಾಯಲ್ಲಿ ರಾಜಕೀಯ ಪುನರ್ಜನ್ಮ ಪಡ್ಕೋಬೇಕು ಅಂತ ಅಂದಾಗ ನನಗೆ ತಕ್ಷಣ ಮಾಧ್ಯಮ ಸ್ನೇಹಿತರು ಕೇಳಿದಾಗ ಕಳೆದ ವರ್ಷ ನಾನು ಗಂಗಾವತಿಯಲ್ಲಿ ಏನು ಬಳ್ಳಾರಿಯಿಂದ ನನ್ನ ಹೊರಗಡೆ ಕಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದಾಗ ನಾನು ಮತ್ತೆ ಬೆಂಗಳೂರಿಗೆ ಹೋಗಲ್ಲ, ನಾನು ಗಂಗಾವತಿಗೆ ಹೋಗ್ತೀನಿ, ಅಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ಒಬ್ಬ MLA ಆಗೋದಕ್ಕೆ ನಾನು ಗಂಗಾವತಿಗೆ ಹೋಗ್ತೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಆಶ್ಚರ್ಯಪಟ್ರು. ಯಾಕೆಂದ್ರೆ ನಾನು ಆ ಭಗವಂತ ಅಂದ್ರೆ ಹನುಮಂತ ನನ್ನ ಸೇವೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ಕರೆಸ್ಕೊಂಡಿದ್ದಾನೆ ಅಂತ ಹೇಳಿ. ನಾನು ಯಾವುದೇ ಒಂದು ರಾಜಕೀಯವಾಗಿ ಮಂತ್ರಿ, ಮುಖ್ಯಮಂತ್ರಿಗಳು, ಇನ್ನೊಂದು ದೊಡ್ಡ ಹುದ್ದೆಗಳು ನನಗೆ ಬೇಕಾಗಿಲ್ಲ. ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ಗಂಗಾವತಿಯಲ್ಲಿ ಜನರಿಗೆ ಮತ್ತು ಹನುಮಂತನಿಗೆ ನಾನು ಸೇವೆ ಮಾಡಿ
ಇಡೀ ಪ್ರಪಂಚನೇ ನೋಡೋ ರೀತಿಯಲ್ಲಿ ತಿರುಪತಿ ನಂತರ ಅಯೋಧ್ಯೆ ನಂತರ ಅಂಜನಾದ್ರಿ, ಇಡೀ ಪ್ರಪಂಚಕ್ಕೆ ಅಂಜನಾದ್ರಿ ಅಭಿವೃದ್ಧಿ ಆಗ್ಬೇಕು. ಯಾವ ರೀತಿ ಅಯೋಧ್ಯೆಯಲ್ಲಿ ಇವತ್ತು ಆ ಬಾಲರಾಮನ ರೂಪದಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದ್ದಾರೋ, ಹನುಮಂತ ಹುಟ್ಟಿದ್ದು ಇಲ್ಲೇ ಇರೋ ಕಾರಣ ಆ ಬಾಲ ಆಂಜನೇಯ ಸ್ವಾಮಿ ರೂಪದಲ್ಲಿ ಅಯೋಧ್ಯ ಮಂದಿರ ಯಾವ ಮಟ್ಟಕ್ಕಿದೆನೋ ಅದೇ ಮಂದಿರ ಇಲ್ಲಿ ಅಂಜನಾದ್ರಿಯಲ್ಲಿ ಕೂಡ ನಿರ್ಮಾಣ ಆಗಿ ಇಡೀ ವಿಶ್ವದ ಗಮನ ಸೆಳೆಯುವಂತ ಒಂದು ಪುಣ್ಯಕ್ಷೇತ್ರ ಇದಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ 3 ಮಹಾ ಪುಣ್ಯಕ್ಷೇತ್ರಗಳು ಯಾವುದಾದ್ರೂ ಇತ್ತು ಅಂತಂದ್ರೆ ನಮ್ಮ ಹಿಂದೂಗಳಿಗೆ 1 ತಿರುಪತಿ, 2 ಅಯೋಧ್ಯ, 3 ನಮ್ಮ ಅಂಜನಾದ್ರಿ. ಆ ಸಂಕಲ್ಪ ಇವತ್ತು ನಾನು ಏನ್ ತಗೊಂಡಿದ್ದೀನಿ, ಖಂಡಿತವಾಗ್ಲೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಖಂಡಿತವಾಗ್ಲೂ ಕೂಡ ಅವರು ಸಹಕಾರ ಕೊಟ್ಟೇ ಕೊಡ್ತಾರೆ. ಕಳೆದ ಬಾರಿ ರಾಮಲಿಂಗಾರೆಡ್ಡಿ ಅವರು ಹನುಮ ಮಾಲೆಗೆ ಇಲ್ಲಿಗೆ ಬಂದಾಗ ಅವರು 500 ಕೋಟಿ ಅಮೌಂಟ್ ಅನ್ನು ಕೊಡ್ತೀನಿ ಜನಾರ್ದನ್ ಅಂತ ಹೇಳಿ ಇಲ್ಲಿ ಮಾಧ್ಯಮದ ಸ್ನೇಹಿತರ ಮುಂದೆನೆ ಮಾತನ್ನು ಕೊಟ್ಟು ಹೋದ್ರು. ಅದೇ ಒಂದು ರೀತಿಯಲ್ಲಿ ಇವತ್ತೇನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ರಾಮ ಭಕ್ತಿ ಅಂತಂದ್ರೆ ಅದು ರಾಷ್ಟ್ರ ಭಕ್ತಿ ಅಂತ ಹೇಳಿ ಇಡೀ ನಮ್ಮ ದೇಶ ಅಲ್ಲ, ವಿಶ್ವದಲ್ಲಿ ಇರುವಂತಹ ಪ್ರತಿಯೊಬ್ಬ ಹಿಂದೂ ಕೂಡ ಇವತ್ತು ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅದೇ ಒಂದು ರೀತಿಯಲ್ಲಿ ಏನು ಇವತ್ತು ಅಯೋಧ್ಯಕ್ಕೆ ಅವ್ರು ಏನು ಗಮನ ಕೊಟ್ಟಿದ್ದಾರೆ, ಅವರು ಪ್ರಧಾನಮಂತ್ರಿಗಳಾಗಿರುವಂತ ಮೊದಲನೇ ಅಧಿವೇಶನದಲ್ಲೇ ಶ್ರೀರಾಮಚಂದ್ರ ಎಲ್ಲೆಲ್ಲಿ ಓಡಾಡಿದಾರೋ ಅಲ್ಲೆಲ್ಲದನ್ನು ಕೂಡ ಶ್ರೀರಾಮ ಸರ್ಕ್ಯೂಟ್ಸ್ ಅಭಿವೃದ್ಧಿ ಮಾಡ್ತೀವಂತ ಹೇಳಿದ್ರು. ವಿಶೇಷವಾಗಿ ನಮ್ಮ ಅಂಜನಾದ್ರಿ ಬಗ್ಗೆ ಅವರು ಪಾರ್ಲಿಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಹಾಗಾಗಿ ನನಗೆ ಸಂಪೂರ್ಣ ನಂಬಿಕೆ ಇದೆ, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಕಾರದಿಂದ ಆ ತಾಯಿ ತುಂಗಭದ್ರಾ ತಟದಲ್ಲಿ ಪಂಪ ಸರೋವರ ತೀರದಲ್ಲಿ ಹನುಮಂತನ ಒಂದು ಭಕ್ತಾದಿಗಳೇನು ಇವತ್ತು ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಎಲ್ಲ ಒಂದು ರೀತಿಯಲ್ಲಿ ಇವತ್ತು ನಾವು ರಾಮಾಯಣದಲ್ಲಿ ಸುಂದರಕಾಂಡ ಅಂತಂದ್ರೆ ಆ ಸುಂದರಕಾಂಡ ಪ್ರಾರಂಭ ಆಗಿರೋದೇ ಇಡೀ ರಾಮಾಯಣದಲ್ಲಿ ಒಳ್ಳೆ ಘಟ್ಟ ಅಂತಂದ್ರೆ ಆ ರಾಮನ ಜೀವನದಲ್ಲಿ ಕಷ್ಟಗಳು ಪರಿಷ್ಕಾರ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದೇ ಈ ಕಿಷ್ಕಿಂಧ ಭೂಮಿಯಲ್ಲಿ. ಹನುಮಂತನ ಅಂದ್ರೆ ಸುಗ್ರೀವನ ಸ್ನೇಹ ಪಡ್ಕೊಂಡು ಸಾಕ್ಷಾತ್ ಹನುಮತ್ ದೇವರು ಇಲ್ಲಿಂದ ಹೋಗಿ ಅವರು ಆ ಸೀತಾದೇವಿಯನ್ನ ಅವರು ಗುರುತಿಸಿ ರಾಮನಿಗೆ ಮತ್ತೆ ಒಂದು ಹೇಳಿ ರಾಮ ಲಕ್ಷ್ಮಣರನ್ನ ಕರ್ಕೊಂಡೋಗಿ ರಾಮೇಶ್ವರ ತಟದಲ್ಲಿ ಯಾವತ್ತು ಒಂದು ಬ್ರಿಡ್ಜ್ ಅನ್ನೇ ಕಟ್ಬಿಟ್ಟು ಆ ಧನುಷ್ಕೋಟಿಯಲ್ಲಿ ಅಲ್ಲಿಂದ ಲಂಕೆಗೆ ಅವರು ಪ್ರಯಾಣ ಬೆಸಗಿ ಆ ತಾಯಿ ಸೀತಾಮಾತೆಯನ್ನ ರಾವಣ ಸಂಹಾರ ಮಾಡಿ ತಿರುಗಿ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ದು ನಮ್ಮ ಹನುಮತ್ ದೇವರು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ನಾವು ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ನಾವು ಓದ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಇವತ್ತು ಕಿಷ್ಕಿಂಧ ಒಂದು ಇಡೀ ಭಾಗದಲ್ಲಿ ರಾಮಾಯಣ ಏನಾಗಿತ್ತು, ಆ ರಾಮದೇವರು ಏನು 4 ತಿಂಗಳ ಕಾಲ ಇಲ್ಲೇ ಇದ್ದು ಚಾತುರ್ಮಾಸ ಮಾಡಿದ್ರು. ಆ ಸೀತಾದೇವಿ ತನ್ನ ಒಡವೆಗಳನ್ನ ಹಾಕಿ ಆ ಸುಗ್ರೀವ ಇಲ್ಲಿ ತಗೊಂಡು ರಾಮನಿಗೆ ಇಲ್ಲೇ ತೋರಿಸಿರುವಂತ ಒಂದು ವಿಚಾರ ಆಗಿರಬಹುದು. ಹನುಮಂತ ಜಾಂಬವತಿ ಇದೆಲ್ಲವುದನ್ನು ಕೂಡ ಒಳ್ಳೆ ಥೀಮ್ ಪಾರ್ಕ್ ಅನ್ನ ಮಾಡೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ ರಾಮಾಯಣದ ಒಂದು ಕಥೆಯನ್ನ ಅತ್ಯಂತ ಸುಂದರವಾಗಿ ತೋರಿಸುವಂತ ಪುಣ್ಯಭೂಮಿ ಬರೋ ದಿನಗಳಲ್ಲಿ 4-5 ವರ್ಷದಲ್ಲಿ ಇದಾಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ಇನ್ನು ಹೆಚ್ಚಾಗಿ ಇನ್ನು ಬಹಳಷ್ಟು ಮಾತಾಡೋದಕ್ಕಿಂತ ಕೆಲಸ ಮಾಡಿ ನಾವು ಆಚರಣೆಯಲ್ಲಿ ತಗೊಂಡು ಬಂದು ನಾವು ತೋರಿಸೋಣ. ಇವತ್ತೆಲ್ಲ ಕೂಡ ಇಡೀ ದೇಶನೇ ಹಬ್ಬದ ವಾತಾವರಣ. ನಮ್ಮ ಭಾಗದ ತಮಗೆಲ್ಲರಿಗೂ ಕೂಡ ಇವತ್ತು ಖುಷಿ ಆಗ್ಬೇಕು ಅಂತೇಳಿ ಇವತ್ತು ನಮ್ಮ ಸನ್ನತ್ತವರ ನೇತೃತ್ವದಲ್ಲಿ ವಿಶೇಷವಾಗಿ ನಾನು ಇಲ್ಲಿ ಧನ್ಯವಾದಗಳನ್ನ ಹೇಳ್ಬೇಕಾಗಿದ್ದು ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರಕ್ಕೆ. ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು 25 ಲಕ್ಷ ಹಣ ಈ ಒಂದು ಕಾರ್ಯಕ್ರಮಕ್ಕೆ ನಾವು ವೆಚ್ಚ ಮಾಡಬೇಕು. ಅಯೋಧ್ಯೆಯಲ್ಲಿ ಯಾವ ರೀತಿ ಸಂಭ್ರಮ ಆಗ್ತಾ ಇದ್ದೇನೋ ನಮ್ಮ ಹನುಮಂತ ಕೂಡ ಆ ರೀತಿ ಸಂಭ್ರಮ ಮಾಡಬೇಕು ಅಂತ ಕೇಳಿದಾಗ ಅವರು ಅದಕ್ಕೆ ಅನುಮೋದನೆ ಕೊಟ್ಟಿದ್ರು. ಮತ್ತು ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸಹೋದರ ಶಿವರಾಜ್ ತಂಗಡಿಗೆ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಒಂದು 10 ಲಕ್ಷ ವೇದಿಕೆ ಕಾರ್ಯಕ್ರಮಕ್ಕೆ ಕೊಡಬೇಕು ಅಂದ ತಕ್ಷಣ ಆ ಕ್ಷಣದಲ್ಲೇ 10 ಲಕ್ಷ ಬಿಡುಗಡೆ ಮಾಡಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ, ಶಿವರಾಜ್ ತಂಗಡಿಗೆ ಅವರಿಗೆ, ರಾಜ್ಯ ಸರ್ಕಾರದ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಆ ಮೂವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಒಬ್ಬ ಶಾಸಕನಾಗಿ ನನ್ನ ಕೃತಜ್ಞತೆಗಳನ್ನ ನಾನು ಮತ್ತು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಕೂಡ ಬರೋ ದಿನಗಳಲ್ಲಿ ಈ ಭಾಗದ ಅಭಿವೃದ್ಧಿಯನ್ನ
ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ನಾವು ನೋಡ್ತೀವಿ. ಈ ಭಾಗದ ಜನರು ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆಯಲ್ಲಿ ನಾನು ಬಂದು ಸೇರ್ಕೊಂಡು ನಿಮ್ಮ ಒಬ್ಬ ಸೇವಕನಾಗಿ ಶಾಸಕನಾಗಿ ಆಯ್ಕೆಯಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನನ್ನ 2 ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಮ್ಮೆ ನಾನು ಜೈ ಶ್ರೀರಾಮ್ ಅಂತ ಹೇಳ್ತೀನಿ, ತಾವೆಲ್ಲರೂ ಕೂಡ ಜೈ ಜೈ ಶ್ರೀರಾಮ್ ಅಂತ ಹೇಳಿ ಹೋಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.